ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಇಲ್ಲೇ ಒಂದು ಪಾರ್ಕ್ ಇದೆ ನಮ್ಮ ಮನೆ ಹತ್ರನೇ, ಅಂದರೆ ನನ್ನ ಮಗಳು ಸ್ಕೂಲಿಂದ ಬಿಟ್ಟು ಹಾಗೆ ಅಲ್ಲೇ ಹೋಗಿ ಬಂದೆ. ನಾನು ಡೈಲಿ ವಾಕ್ ಮಾಡ್ತೀನಿ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಡೈಲಿ ನಾನು ಅರ್ಧ ಗಂಟೆ ವಾಕ್ ಮಾಡೋಕ್ಕೆ ಹೋಗ್ತೀನಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ, ಅಲ್ಲಿ ಗಾರ್ಡನಲ್ಲಿ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಮಲದ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯೆಲ್ಲೋ ಕಲರ್, ಪಿಂಕ್ ಕಲರ್ ಎಲ್ಲ ಡಿಫ್ರೆಂಟ್ ಕಲರ್ ಇದೆ. ಯೆಲ್ಲೋ ಮತ್ತು ಪಿಂಕು ಈ ಥರ ಹೂವಾಗಿತ್ತು. ನಾನು ಅದರದ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಬೇರೆ ಬೇರೆ ಕಲರ್ ಎಲ್ಲ ಇದೆ, ವೈಟ್ ಎಲ್ಲ ಇವಾಗ ಆಗಿಲ್ಲ. ಮತ್ತು ಈ ಪಾರ್ಕಲ್ಲಿ ಎಲ್ಲ ಥರದ ಔಷಧಿ ಗಿಡಗಳನ್ನು ಎಲ್ಲ ಬೆಳೆಸಿದ್ದಾರೆ. ನನಗೆ ಯಾವುದು ಅಂತ ಎಲ್ಲದೂ ಗೊತ್ತಿಲ್ಲ, ಕೆಲವೊಂದಷ್ಟೇ ಗೊತ್ತಿದೆ. ಬಟ್ ಎಲ್ಲದಕ್ಕೂ ಹೆಸರು ಕೂಡ ಬರೆದಿದ್ದಾರೆ. ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ, ಇನ್ನೂ ಬೆಳೆಸ್ತಾ ಇದ್ದಾರೆ. ಎಲ್ಲ ಥರ ಅಲೋವೆರಾ ಮತ್ತು ಎಲ್ಲ ಇದೆ ನೋಡಿ ಈ ಥರ. ಮತ್ತು ಅಲ್ಲಲ್ಲಿ ಪಕ್ಷಿಗಳಿಗೆ ನೀರು ಕುಡಿಯೋಕ್ಕೆ ನೀರು ಕೂಡ ಇಟ್ಟಿದ್ದಾರೆ. ಈ ಥರ ಇದೆ. ಎಲ್ಲ ಬಂದು ಅಲ್ಲಿ ನೀರು ಕುಡಿತಾ ಇರುತ್ತವೆ, ಇಣಿಚಿಗಳು ಎಲ್ಲ ಇರುತ್ತೆ ನೋಡಿ. ಫುಲ್ಲು ದೊಡ್ಡದಾಗಿರೋ ಗಾರ್ಡನಲ್ಲಿ ಈ ಥರ ಅಲೋವೆರಾನೆಲ್ಲ ಬೆಳೆಸಿದ್ದಾರೆ, ನೋಡಿದ್ರಾ? ನೋಡಿ ಈ ಫ್ಲವರ್ ಎಷ್ಟು ಚೆನ್ನಾಗಿದೆ, ಯೆಲ್ಲೋ ಕಲರ್ ಫ್ಲವರು. ಅದರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇದು ನಮ್ಮ ಕಡೆನೂ ಎಲ್ಲ ಇರುತ್ತಲ್ಲ, ಅದೇ ನಾವು ಕರವೀರ ಹೂವು ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಇದು ನೋಡಿ ಹೇಗಿದೆ ಅಂತ. ಇಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಥರ ಗಿಡಗಳನ್ನು ನಾವು ನೋಡ್ಬೋದು. ನೋಡಿ ಹೇಗಿದೆ. ಮತ್ತು ಬರ್ಡ್ಸ್ಗಳಿರ್ತವೆ, ಹೆಂಚಿಗಳಿರ್ತವೆ, ಎಲ್ಲ ತುಂಬ ಒಂಥರ ರಿಫ್ರೆನ್ಸ್ ಅನಿಸುತ್ತೆ. ಅದಕ್ಕೆ ಜಾಗರ್ಸ್ ಪಾರ್ಕ್ ಅಂತಲೂ ಕರೀತಾರೆ. ಈ ಥರ ನೋಡಿ ಗಿಳಿ ಕೂಡ ಇತ್ತು. ಮತ್ತು ಇದು ನೋಡಿ ಹೇಗೆ ಹೆಂಚಿ ಕಾರ್ನ್ ತಿಂತಾ ಇದೆ ಅಂತ. ಎಲ್ಲರೂ ಅವುಗಳಿಗೆ ಕಾರ್ನ್ ಇಟ್ಟಿರ್ತಾರೆ ಈ ಥರ ನೋಡಿ. ಈ ಥರ ಮರದ ಮೇಲೆ ಎಲ್ಲ ಇಟ್ಟಿರ್ತಾರೆ. ಪ್ರಾಣಿಗಳಿಗೆ ಅಂತಲೇ ಇದನ್ನು ಇಟ್ಟಿರ್ತಾರೆ. ನೀರು ಮತ್ತು ಅವುಗಳಿಗೆ ತಿನ್ನೋದಕ್ಕೆ ಎಲ್ಲ ಇಟ್ಟಿರ್ತಾರೆ. ನೋಡಿ ಹೇಗೆ ಅಂತ. ಇಣಿಚಿ ಹೇಗೆ ತಿಂತಾ ಇದೆ ನೋಡಿ. ನೋಡಿ ಇದೆ ಫ್ಲವರ್ ಗಿಡಗಳು ಇದೆ, ಮತ್ತು ಔಷಧಿ ಹಣ್ಣು ಎಲ್ಲ ಥರದ ಗಿಡಗಳು ಇದೆ. ಮತ್ತು ಇದನ್ನು ಜಾಗರ್ಸ್ ಪಾರ್ಕ್ ಅಂತ ಕರೀತಾರೆ. ಇಲ್ಲಿ ಎಲ್ಲರೂ ನಮಗೆ ಫುಲ್ ಸ್ಪೇಸ್ ಇದೆ ವಾಕ್ ಮಾಡೋದಕ್ಕೆ. ಚೆನ್ನಾಗಿ ವಾಕ್ ಮಾಡ್ಬೋದು. ತುಂಬ ಜನ ಇರ್ತಾರೆ ವಾಕ್ ಮಾಡೋದಕ್ಕೆ. ಸೊ ನಮಗೂ ಅದರಿಂದ ಮೋಟಿವೇಶನ್ ಸಿಗತ್ತಲ್ವಾ. ಸೊ ನಾವೂ ವಾಕ್ ಮಾಡ್ಬೋದು. ಇಲ್ಲಿ ವಾಕ್ ಮಾಡಿಕೊಂಡು ನಾನು ಆಮೇಲೆ ಮನೆಗೆ ಬರ್ತೀನಿ. ಆಮೇಲೆ ನಾನು ಮನೆಗೆ ಬಂದ ತಕ್ಷಣ ನಾನು ಇವತ್ತು ಏನು ಅಡುಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ.
ನಾನು ಪಾರ್ಕಿಂದ ಬರೋವಾಗ ಇವತ್ತು ಪೇರು ಮತ್ತು ಬಾಳೆಕಾಯಿಯನ್ನು ತೊಗೊಬಂದಿದ್ದೆ. ನಾನು ಇವತ್ತು ನಿಮಗೆ ಬಾಳೆಕಾಯಿಯಿಂದ ಒಂದು ರೆಸಿಪಿಯನ್ನು ಮಾಡೋದನ್ನು ತೋರಿಸ್ತೀನಿ. ಇದನ್ನು ಮಲೆನಾಡಿನ ಕಡೆ ಬ್ರಾಹ್ಮಣರ ಕಡೆಯಲ್ಲಿ ಈ ಥರದ ಒಂದು ರೆಸಿಪಿನ ಮಾಡ್ತಾರೆ. ಇದಕ್ಕೆ ಬಾಳೆಕಾಯಿ ಪೋಳ್ಜ ಅಥವಾ ಪೋಳ್ದ್ಯ ಅಂತ ಹೇಳ್ತಾರೆ. ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಈ ಪೀಲರಿಂದ ಬಾಳೆಕಾಯಿನ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದು ಈ ಥರ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇದನ್ನು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಮತ್ತು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ತುರಿನ ತೊಗೋಬೇಕು. ಆಮೇಲೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ತೊಗೋಬೇಕು, ಹಸಿಮೆಣಸಿನ್ಕಾಯಿ ಅಥವಾ ಗಾಂಧಾರಿ ಮೆಣಸನ್ನು ಹಾಕ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳು, 1 ಚಮಚ ಕೊತ್ತಂಬರಿ ಬೀಜ, ಮತ್ತು 1 ಚಮಚ ಎಳ್ಳು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾವು ಬಾಳೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ, ಅದರ ಮಿಶ್ರಣಕ್ಕೆ ಇದನ್ನು ಸೇರಿಸ್ಬೇಕಾಗತ್ತೆ. ಈ ಗ್ರೈಂಡ್ ಮಾಡ್ಕೊಂಡಿರೋ ಮಿಶ್ರಣನ ನಾವು ಬೇಯಿಸ್ಕೊಂಡಿರೋ ಬಾಳೆಕಾಯಿಗೆ ಸೇರಿಸ್ಕೋಬೇಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ಗ್ರೈಂಡ್ ಆಗಿದೆಯಲ್ವಾ. ನೋಡಿ ಬಾಳೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹಾಕಿ ನೀರು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಲೆಮನನ್ನು ಹಾಕಬೇಕು. ಮಾತ್ರ ಲೆಮನ್ ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಕೂಡ ಆ್ಯಡ್ ಮಾಡ್ಬೋದು. ಈ ಥರ ಆಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಅನ್ನದ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನನ್ನ ಮಗಳು ಹೇಳ್ತಾಳೆ ಅವಳು ಸ್ಕೂಲ್ ಬಗ್ಗೆ. ಇದು ನಾನು ಸ್ಕೂಲಲ್ಲಿ ಕಲರಿಂಗ್ ಮಾಡಿದ್ದು ಆಷಾಢಿ ಬೀಜದ್ದು. ಮತ್ತು ಇದು ಸ್ಕೂಲಲ್ಲಿ ಶೀಟ್ ಕೊಟ್ಟಿದ್ದು ಇದು ನಂದು ಟೆಡ್ಡಿ ಬರ್ತಾರೆ.